ಗೈಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ನೋಡ್ಬೋದು ಸೈಡ್ ಲುಕ್ ಈ ತರ ಕಾಣುತ್ತೆ ಈ ಬಸ್ಸಲ್ಲಿ. ಹಂಗೆ ಬಂದ್ಬಿಟ್ಟು ಮುಂದ್ಗಡೆ ಫ್ರಂಟ್ ಲುಕ್ಕಲ್ಲಿ ನೋಡ್ಬೋದು ಎಲ್ಲ ಚೆನ್ನಾಗಿ ಕಾಣ್ತೈತೆ. ಮೇಲ್ಗಡೆ ಭ್ರಮರಾಂಬ ಎಲ್ಲ ಡಿಸೈನ್ ಎಲ್ಲ ಪುನಃ ಈ ಕಡೆ ಸೈಡ್ ಲುಕ್ ಇದು. ಪುನಃ ಬ್ಯಾಕ್ ಸೈಡ್ ಲುಕ್ಕಲ್ಲಿ ಚೆನ್ನಾಗೈತೆ. ಫುಲ್ಲು ಬ್ಯಾಕ್ ಸೈಡ್ ಲುಕ್ ಅಲ್ಟಾಗಿ ಕಾಣುತ್ತೆ ನೈಟ್ ವ್ಯೂವಲ್ಲಿ ನೋಡಿದ್ರೆ. ನೆಕ್ಸ್ಟ್ ಸೈಡ್ ಲುಕ್ ಎಲ್ಲ ಆಯಿತು. ಹಂಗೆ ಫ್ರಂಟ್ ಲುಕ್ಕಲ್ಲಿ ಆ್ಯನಿಮೇಷನ್ ಕೀ ನೋಡೋಣ ಬರ್ರಿ. ಒಂದನೇದು ಕ್ಲಿಕ್ ಮಾಡಿದಾಗ ವೈಫರ್ ಎಲ್ಲ ಚೇಂಜ್ ಆಗುತ್ತೆ, ಓಕೆನಾ. ಎರಡನೇ ಆ್ಯನಿಮೇಷನ್ ಕ್ಲಿಕ್ ಮಾಡಿದಾಗ ವಿಂಡೋಸ್ ಮತ್ತು ರೂಟ್ ಪೋರ್ಟ್ ಚೇಂಜ್ ಆಗುತ್ತೆ. ಕೊಳ್ಳೇಗಾಲ ಅಂತಿದ್ದು ಮೈಸೂರು ಅಂತ ಆಗುತ್ತೆ. ಮೂರನೇ ಆ್ಯನಿಮೇಷನ್ ಕೀಯಲ್ಲಿ ಮಾಲೆಗಳೆಲ್ಲ ಬರುತ್ತೆ. ಇದು ಡೇ ವ್ಯೂವಲ್ಲಿ ಈ ಥರ ಕಾಣುತ್ತೆ ಮಾರ್ನಿಂಗ್ ಲುಕ್ಕಲ್ಲಿ. ಶಾರ್ಟ್ ರೈಡ್ ಹೋಗಿದ್ದು ಬರೋಣ. ಇವಾಗ ನೈಟ್ ವ್ಯೂವಲ್ಲಿ ನೋಡೋಣ. ಫ್ರಂಟ್ ಲುಕ್ಕಲ್ಲಿ ನೋಡಿ ಯಾವ ಥರ ಐತೆ. ನೆಕ್ಸ್ಟ್ ಸೈಡ್ ಲುಕ್ ಮಾತ್ರ ಅಲ್ಟಿ ಬೆಂಕಿ ಮಸ್ತ್ ಅನ್ಕೊಳ್ರಿ, ಚೆನ್ನಾಗೈತೆ. ಬಸ್ ಮೋಡ ಹಿಂದು ಇವರೆಲ್ಲ ಚೆನ್ನಾಗಿ ಕಾಣುತ್ತೆ. ಬ್ಯಾಕ್ ಸೈಡ್ ಲುಕ್ಕು ಫುಲ್ಲು ಅಲ್ಟಾಗೈತೆ. ಸೈಡ್ ಲುಕ್ ಎಲ್ಲ ಚೆನ್ನಾಗೈತೆ. ಅದು ನೆಕ್ಸ್ಟ್ ಫ್ರಂಟ್ ಲುಕ್ಕಲ್ಲಿ ನೋಡ್ಬೋದು ಯಾವ ಥರ ಬರ್ತೈತೆ. ಬ್ಲೂ ಮತ್ತು ಗ್ರೀನ್ ಮತ್ತು ಪಿಂಕಲ್ಲಿ ಭ್ರಮರಾಂಬ ಅಂತ ಚೇಂಜ್ ಆಗ್ತೈತೆ. ನೆಕ್ಸ್ಟ್ ಕಂಪ್ಯೂಟರ್ ಔಟ್ಪುಟ್ ವರ್ಕ್ ಆಗ್ತಾಯಿದೆ ನೋಡಿ. ಆಮೇಲೆ ಫಸ್ಟ್ ಆ್ಯನಿಮೇಷನ್ ಕ್ಲಿಕ್ ಮಾಡಿದಾಗ ಸೇಮ್ ಮಾರ್ನಿಂಗ್ ಲುಕ್ಕಲ್ಲಿ ಹೇಳಿದ್ನೋ ಅದೇ ಥರ ಆ್ಯನಿಮೇಷನ್ ಕೀಗಳಿದ್ದಾವೆ. ಏನಿಲ್ಲ ಗೈಸ್, ಇದೇ ಥರ ಐತೆ. ಎಲ್ಲ ಸೂಪರ್ ಐತೆ. ಬಸ್ ಮೋಡ್ ನೋಡ್ಬೋದು. ವೈಫರ್ ಮೇಲೆ ಕ್ಲಿಕ್ ಮಾಡಿದ್ರೆ ಲೈಟ್ ಹಿಂದ್ಗಡೆ ಮುಂದ್ಗಡೆ ಎಲ್ಲ ಹೋಗೋದು, ಮಾಲೆಗಳೆಲ್ಲ ಬರೋದು ಹೋಗೋದು. ಒಂದು ಕಂಪ್ಯೂಟರ್ ಬೋರ್ಡಲ್ಲಿ ಕೊಳ್ಳೇಗಾಲ ಮೈಸೂರು ಅಂತ ತೋರಿಸೋದು. ಈ ಬಸ್ ಮೋಡ್ ಕ್ಯಾಬಿನ್ ಲುಕ್ ಮಾತ್ರ ಫುಲ್ಲು ಫೀರ ಅನ್ಕೊಳ್ರಿ, ಚೆನ್ನಾಗೈತೆ ಬಸ್ ಮೋಡು. ಮಸ್ತ್ ಅಂದರೆ ಮಸ್ತು. ಇಂಥ ಬಸ್ ಮೋಡಲ್ಲಿ ಯಾಕೆ ಡ್ರೈವ್ ಮಾಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ ಗೈಸ್. ಇನ್ನು ನೋಡ್ಬೋದು ಒಳಗಡೆ ಲುಕ್ ಎಲ್ಲ ಚೆನ್ನಾಗೈತೆ ನೋಡಿ. ಬೇಕಾದ್ರೆ ಒಳಗಡೆ ಸೀಟು, ಕ್ಯಾಬಿನ್ ಲುಕ್ಕು ಮತ್ತು ಫೋಟೋಸ್ ಎಲ್ಲ ಹಾಕಿದ್ದಾರೆ. ಪುನಃ ದೇವ್ರ ಫೋಟೋಸು, ಗಣಪತಿ ಅದೆಲ್ಲ ಹಾಕಿದ್ದಾರೆ. ಈ ಕಡೆಯಿಂದ ನೋಡೋದಾದರೆ ನೋಡ್ಬೋದು ಸೀಟ್ ಎಲ್ಲ ಚೆನ್ನಾಗೈತೆ ಅಂತ. ಇಷ್ಟೇ ಗೈಸ್ ಈ ವಸ್ತು ರಿವ್ಯೂ ವಿಡಿಯೋ. ಈ ಬಸ್ ರಿವ್ಯೂ ವಿಡಿಯೋ ಆ್ಯಂಡ್ ಲಿವ್ರಿ ರಿವ್ಯೂ ವಿಡಿಯೋ ಔಟ್ಪುಟ್ ಡೌನ್ಲೋಡ್ ಇದೇ ಮುಂದೆ ಕಂಟಿನ್ಯೂ ಆಗುತ್ತೆ, ಓಕೆನಾ ಗೈಸ್. ಡೌನ್ಲೋಡ್ ಮಾಡುವುದು ಹೇಗೆ ಎಂದು ತೋರಿಸುತ್ತೇನೆ ನೋಡಿ ಗೈಸ್. ತಿಳಿಯೋಣ. ಫಸ್ಟು ಚಾನಲ್ ಡಿಸ್ಕ್ರಿಪ್ಷನ್ ಮೇಲೆ ಟ್ಯಾಪ್ ಮಾಡಬೇಕು. ಸೆಕೆಂಡ್ ಸಿ ಮೋರ್ ಅಂತ ಟ್ಯಾಪ್ ಮಾಡಾದ್ಮೇಲೆ ಇಲ್ಲಿ ಕಾಣಿಸ್ತೈತೆ ನೋಡಿ ಮೀಡಿಯಾ ಫೈಲ್ ಲಿಂಕ್, ಲಿವ್ರಿ ಲಿಂಕ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಓಪನ್ ಆಗುತ್ತೆ. ಆಮೇಲೆ ನೆಕ್ಸ್ಟು ನೀವು ಇಲ್ಲಿ 3 ಡಾಟ್ ಲೈನ್ ಮೇಲೆ ಟ್ಯಾಪ್ ಮಾಡಿ, ಅಥವಾ ಇಲ್ಲೇ ಡೌನ್ಲೋಡ್ ಆಪ್ಷನ್ ಬರುತ್ತೆ, ಲೈಕ್ ನೋಡಿ ಮೇಲೆ ಟ್ಯಾಪ್ ಮಾಡಿ. ಸೈಡ್ ಐತಲ್ಲ ಯಾರ ಮೇಲೆ ಟ್ಯಾಪ್ ಮಾಡಿಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ರಿ. ಈ ಥರ ಬರುತ್ತೆ ನೋಡಿ. ಪುನಃ ಇಲ್ಲಿ ಟ್ಯಾಪ್ ಮಾಡಿ ಇದ್ರ ಮೇಲೆ ಟ್ಯಾಪ್ ಮಾಡಿಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ರಿ. ಇಷ್ಟೇ ಈಸಿ ಮೆಥಡ್. ಮೀಡಿಯಾ ಫೈಲ್ ಐತೆ, ಈಸಿಯಾಗೈತೆ, ಬೇಕು ಡೌನ್ಲೋಡ್ ಮಾಡ್ಕೊಳ್ರಿ. ಇಷ್ಟೇ ಗೈಸ್, ಇನ್ನೇನಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಮ್ಮ ಚಾನಲನ್ನು ಇದೇ ರೀತಿ ವಿಡಿಯೋಸ್ ಡೈಲಿ ಹಾಕ್ತೀನಿ.